ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಒಂದು ಅಪ್ಡೇಟ್ ಬರ್ತಾ ಇದೆ. IPL ವರ್ಷಕ್ಕೆ 2 ಸೀಸನ್ ಆಗುತ್ತೆ, 2 ಬಾರಿ ಆಗುತ್ತೆ. ನಾನು ನಂಬ್ತೀರಾ ನೀವು? ಖಂಡಿತ ನಂಬೋದಿಲ್ಲ ನಾನು ಹೇಳ್ದೆ ಅಂತಂದ್ರೆ. ಬಟ್ ಆದ್ರೆ IPL ಗವರ್ನಿಂಗ್ ಕೌನ್ಸಿಲ್ ನ ಚೇರ್ಮನ್ ಹೇಳ್ತು ಅಂತಂದ್ರೆ, ಅರುಣ್ ಧುಮಾಲ್ ಹೇಳ್ತು ಅಂದ್ರೆ ನಂಬ್ತೀರಾ? ಖಂಡಿತ ಅವ್ರು ಹೇಳಿರುವಂತದ್ದು. IPL ವರ್ಷಕ್ಕೆ 2 ಸಲ ಆಗಬಹುದು ಅನ್ನೋ ಅಪ್ಡೇಟ್ ನ ಅವರು ಕೊಟ್ಟಿದ್ದಾರೆ. ಇವಾಗ ಏನಮ್ಮ ರೀಸನ್, ಏನ್ ಕಾರಣ ಎರಡೆರಡು ಆಗೋದಕ್ಕೆ ಅಂದ್ರೆ ಈ ಸೈಕಲ್ ಆಗೋದಿಲ್ಲ, 2026 ಅಲ್ಲಿ ಆಗೋದಿಲ್ಲ, 2027 ಅಲ್ಲೂ ಕೂಡ ಆಗೋದಿಲ್ಲ. ಇದು ಏನೇ ಆದ್ರೂ ಕೂಡ 2028 ಇಂದ ಆಚೆ ಕಡೆ ಆಗಬಹುದು ಅಂತ ಅವ್ರು ಹೇಳಿರೋದು. ಇನ್ನ 2 ವರ್ಷ ಬೇಕಾಗುತ್ತೆ ಈ ತರ ಎಲ್ಲ ಚೇಂಜಸ್ ಆಗೋದಕ್ಕೆ IPL ಅಲ್ಲಿ. ಇವಾಗ ಆಲ್ರೆಡಿ ಫಿಕ್ಸ್ಡ್ ವಿಂಡೋದಲ್ಲಿ ಇದೀವಿ ನಾವು. ICCI FTP ಏನಿದೆ ಅದು ಆಲ್ರೆಡಿ ಫಿಕ್ಸ್ ಆಗೋಗ್ಬಿಟ್ಟಿದೆ. 2027 ಕೂಡ ಫಿಕ್ಸ್ ಆಗಿದೆ. 2028 ಇಂದ ನಾವ್ ಏನೇ ಮಾಡಿದ್ರು ಕೂಡ ಚೇಂಜಸ್ IPL ಅಲ್ಲಿ ನಾವು ಅವಾಗ ಮಾಡೋದಕ್ಕೆ ಸಾಧ್ಯ. ಇವಾಗ ಚೇಂಜಸ್ ಯಾವುದೇ ಕಾರಣಕ್ಕೂ ಕೂಡ ಮಾಡಕ್ ಸಾಧ್ಯ ಇಲ್ಲ. 2028 ಅಲ್ಲಿ ಯಾವ ತರ ಸ್ಕೀಮ್ ಗಳು ಇಟ್ಕೊಂಡಿದೀವಿ ಅಂತ ಒಂದು ರೇಂಜಿಗೆ ಹೇಳಿದಾರೆ ಅವರು. ಸೊ ಇವಾಗ ಇರುವಂತ ಫಾರ್ಮೆಟ್ ಹೆಂಗಿದೆ ಅಂತ ಅಂದ್ರೆ ಒಂಥರ ರೌಂಡ್ ರಾಬಿನ್ ಫಾರ್ಮೆಟ್ ಕ್ಲಿಯರ್ ಕಟ್ ಆಗಿ ಇಲ್ಲ. ಹೌದು, ಎಲ್ಲಾರ ಮೇಲೂ ಒಂದ್ಸಲ ಆಡ್ತೀವಿ ನಾವು, ಜೊತೆಗೆ ಇನ್ನು ವೆರಿ ಫ್ಯೂ ಟೀಮ್ಸ್ ಮೇಲೆ ಮಾತ್ರ ನಾವು 2ನೇ ಬಾರಿ ಆಡುವಂಥದ್ದು. ಎಲ್ಲಾರ ಮೇಲೂ ಕೂಡ 2 ಬಾರಿ ಆಡೋದಿಲ್ಲ. ಸೊ ಮುಂಚೆ ಹೆಂಗಿತ್ತು 8 ಟೀಮ್ ಇದ್ದಾಗ ಅಂತಂದ್ರೆ ಎಲ್ಲಾರ ಮೇಲೂ ಕೂಡ 2 ಮ್ಯಾಚ್ ಅಂತೂ ಇದ್ದೇ ಇರೋದು. ಹೋಮ್ ಅಂಡ್ ಅವೇ ಕಾನ್ಸೆಪ್ಟ್ ಅಲ್ಲಿ ನೀವು ನಮ್ಮ ಹೋಮಿಗೆ ಬರ್ರಿ, ನಾವು ನಿಮ್ಮ ಹೋಮಿಗೆ ಬರ್ತೀವಿ ಅಂತ ಎಲ್ಲಾರ ಮೇಲೂ ಕೂಡ ಇರೋದು. ಬಟ್ 2 ಟೀಮ್ ಹೊಸದಾಗಿ ಎಂಟ್ರಿ ಕೊಡ್ತಾ ಇದ್ದಂಗೆ 10 ಟೀಮ್ ಆಗ್ತಾ ಇದ್ದಂಗೆ ಈ ಒಂದು ಫಾರ್ಮೆಟ್ ಚೇಂಜ್ ಆಯ್ತು. ಟೋಟಲ್ ಆಗಿ ಓವರ್ ಆಗಿ 74 ಮ್ಯಾಚ್ ಆಗುತ್ತೆ. 74 ಮ್ಯಾಚ್ ಅಲ್ಲಿ ಹಿಂದೆ ಇನ್ನೊಂದ್ ಸ್ವಲ್ಪ ಕಮ್ಮಿ ಆಗೋದು. 74 ಮ್ಯಾಚ್ ನ ಇವಾಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನ್ಕೊಂತ ಇದಾರಂತೆ. ಅಂದ್ರೆ ಇದು ಮುಂಚೆನೆ ಇತ್ತು, ಈ ಸ್ಕೀಮ್ ಹೆಂಗಿತ್ತು ಅಂತಂದ್ರೆ ಮುಂಚೆನೆ ಆಗ್ಬೇಕಾಗಿತ್ತು. ಆಕ್ಚುಲಿ ಏನ್ ನೋಡಕ್ ಹೋಯ್ತು ಅಂತಂದ್ರೆ ಒಂದ್ ವರ್ಷ 2 ವರ್ಷದ ಮುಂಚೆನೆ ಇದಾಗಬೇಕಾಗಿತ್ತು. 94 ಮ್ಯಾಚ್ಗೆ ಇದನ್ನ ಇನ್ಕ್ರೀಸ್ ಮಾಡಬೇಕಾಗಿತ್ತು. ಬಟ್ ICCI ಕ್ಯಾಲೆಂಡರ್ ಸಿಗದಿರೋದ್ರಿಂದ FTP ಆಲ್ರೆಡಿ IPL ಗೆ ಇಷ್ಟು ಲಾಬಿ ಮಾತ್ರ, ವಿಂಡೋ ಮಾತ್ರ ಕೊಟ್ಟಿದ್ರಿಂದ, ಅಂದ್ರೆ ಬೇರೆ ಇರ್ತಾವಲ್ಲಪ್ಪ ICC ಸೀರೀಸ್ ಗಳೆಲ್ಲ ಇರ್ತವೆ, ಅಂದ್ರೆ ಬಯಲಾಟ್ರಲ್ ಸೀರೀಸ್ಗಳು ಬೇರೆ ಬೇರೆ ನೇಷನ್ಗಳು ಆಡೋದೆಲ್ಲ ಇರ್ತವೆ. ಸೊ ಅದೆಲ್ಲ ಫಿಕ್ಸ್ ಆಗೋಗ್ಬಿಡಿದೆ ಮುಂಚೆನೆ. ಸೊ ಅದನ್ನ ಅಲ್ಲಾಡ್ಸೋದಕ್ಕಾಗತ್ತೆ 2028 ವರ್ಗು ಕೂಡ. ಸೊ IPL ನ ಎಕ್ಸ್ಟೆನ್ಷನ್ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ಆಗುತ್ತಾ? 74 ಮ್ಯಾಚ್ ಇಂದ 94 ಮ್ಯಾಚ್ ಆಗುತ್ತಾ ಅಂತ ಕೇಳ್ತು ಅಂತಂದ್ರೆ ಇಲ್ಲಿ ICCI ಚೇರ್ಮನ್, IPL ನ ಚೇರ್ಮನ್ ಹೇಳ್ತಾ ಇದ್ದಾರೆ ಆಗುತ್ತೆ, 94 ಮ್ಯಾಚಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಈ ಒಂದು ಫಾರ್ಮೆಟ್ ಏನಿದೆ, ಈ ಫಾರ್ಮೆಟ್ ಕಂಪ್ಲೀಟ್ಲಿ ಒಂಥರ ಚೇಂಜ್ ಮಾಡ್ಬಿಡ್ತೀವಿ. ಅಂದ್ರೆ T20 T10 ಮಾಡ್ಬಿಡ್ತೀವಿ, ಆ ತರ ಅಲ್ಲ. ಸೊ ಈ ಪ್ಯಾಟರ್ನ್ ಚೇಂಜ್ ಮಾಡ್ಬಿಡ್ತೀವಿ ನಾವು. ಚೇಂಜ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ICC ಜೊತೆಗೆ ಮಾತಾಡಬೇಕು, ನಾವು ಲಾಬಿ ನೋಡ್ಕೋಬೇಕು, ವಿಂಡೋ ನೋಡ್ಕೋಬೇಕು ಯಾವ ತರ ಇದೆ ಅಂತ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಫ್ರೀ ಇದೆ ಅಂತ ಅಂದ್ರೆ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ಎಲ್ಲ ರೆಡಿ ಮಾಡ್ಕೊಂಡು ಕೊಡ್ತಾರೆ ನಮಗೆ ಅಂತಂದ್ರೆ, ಆ ಒಂದು ವಿಂಡೋನ ರೆಡಿ ಮಾಡ್ಕೊಂಡು ಕೊಡ್ತಾರೆ ICC ಅವರು ಅಂತಂದ್ರೆ ನಾವು ಇದನ್ನ ಸ್ಪ್ಲಿಟ್ ಮಾಡ್ತೀವಿ. IPL ನ ಇವಾಗ ರಣಜಿ ಟ್ರೋಫಿ ಹೆಂಗೆ ಸ್ಪ್ಲಿಟ್ ಆಗುತ್ತೋ, ಫೇಸ್ 1 ಫೇಸ್ 2 ಅಂತ ಹೆಂಗೆ ಸ್ಪ್ಲಿಟ್ ಮಾಡ್ತಾರೋ ಅದೇ ರೀತಿ ನಾವು ಈ ಕಡೆಯಿಂದ ಮಾರ್ಚ್, ಏಪ್ರಿಲ್ ಅಂಡ್ ಮೇ, ಮಾರ್ಚ್ ನಲ್ಲಿ ಲೆಕ್ಕಕ್ಕೆ ತಗೊಳೋದು ಬೇಡ, ಏಪ್ರಿಲ್ ಅಂಡ್ ಮೇ ನಡೆಸೋದು. ಅದಾದ್ಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ನಡೆಸೋದು. ಏಪ್ರಿಲ್ ಅಂಡ್ ಮೇ ಅಂಡ್ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ ತಿಂಗಳಲ್ಲಿ ಈ 4 ಮಂತ್ ಅಲ್ಲಿ IPL ನಡೆಸೋದಾಗ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ನ ಕೊಡೋಣ ಪ್ಲೇಯರ್ಸ್ ಗಳ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ಗೆ. ಕಂಟಿನ್ಯೂಸ್ ಆಗಿ ಆಗೋಗ್ಬಿಡ್ತು ಅಂತಂದ್ರೆ ಇಲ್ಲಿ ರಣಜಿ ಟ್ರೋಫಿಲು ಅದಕ್ಕೆ ಅಲ್ವಾ ಕೊಡೋದು ಬೇಸಿಕಲಿ. ಇಲ್ಲಿ ಹಂಗ್ ನೋಡಕ್ ಹೋಯ್ತು ಅಂದ್ರೆ ICCI ಇವೆಂಟ್ಗಳು ಕೂಡ ಮಧ್ಯದಲ್ಲಿ ಬರ್ತವೆ, ಹಂಗೆ ಹಿಂಗೆ ಬರ್ತಾ ಇರ್ತವೆ. ಸೊ ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ವರ್ಷಕ್ಕೆ ಒಂದು 3 ರಿಂದ 4 ತಿಂಗಳು, 3 ತಿಂಗಳಿಗಿಂತ ಜಾಸ್ತಿನೇ ಆಗುತ್ತೆ 94 ಮ್ಯಾಚಸ್ ಅಂತ ಬಂದಾಗ. ಅಂಡ್ ಅವ್ರು ಇನ್ನೂ ಒಂದು ಯೋಚನೆ ಕೂಡ ಮಾಡಿದ್ರೆ ಮಲ್ಟಿಪಲ್ ಡಬಲ್ ಹೆಡರ್ಸ್ ನ, ಜಾಸ್ತಿ ನಂಬರ್ ಆಫ್ ಡಬಲ್ ಹೆಡರ್ಸ್ ನ ಕೂಡ ಇಡಬೇಕಾಗುತ್ತೆ ಇನ್ ಕೇಸ್ ನಾವು ಬೇಗ ಫಿನಿಶ್ ಮಾಡಬೇಕು ಮ್ಯಾಚ್ ಗಳನ್ನ ಅಂತ ಅಂದಾಗ. ಸೊ ಅವಾಗಲೂ ಕೂಡ ವರ್ಕ್ಲೋಡ್ ಅನ್ನೋದಾಗುತ್ತೆ. ಜೊತೆಗೆ ವ್ಯೂವರ್ಶಿಪ್ ಅನ್ನೋದು ಕೂಡ ನಾವು ಗಣನೆಗೆ ತಗೊಬೇಕಾಗುತ್ತೆ. ಸಿಕ್ಕಾಪಟ್ಟೆ ಡಬಲ್ ಹೆಡರ್ಸ್ ನ ಇಡ್ತಿತ್ತು ಅಂತ ಅಂದಾಗ ಅದು ವ್ಯೂವರ್ಶಿಪ್ ವಿಚಾರದಲ್ಲೂ ಕೂಡ ಸ್ವಲ್ಪ ಕಮ್ಮಿ ಆಗುವಂತ ಸಾಧ್ಯತೆ ಇರುತ್ತೆ. ಎಲ್ಲಾ ಆಯಾಮದಲ್ಲಿ ಯೋಚನೆ ಮಾಡಿ ನೋಡ್ತು ಅಂತ ಅಂದಾಗ ಸ್ಪ್ಲಿಟ್ ಸೀಸನ್ ಕೂಡ ಮಾಡಬಹುದು ನಾವು. ಅಂಡ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಕೂಡ ಇದೆ ಅದಕ್ಕೆ. ಅಂದ್ರೆ ಮಳೆ ಬರೋ ಸಮಸ್ಯೆ ಆಗಿರ್ಬೋದು, ಮಾನ್ಸೂನ್ ಅಡ್ಡ ಬರೋದಾಗಿರ್ಬೋದು, ಸೊ ಅವೆಲ್ಲ ಇರುತ್ತೆ. ಬಟ್ ಒಂದು ಯೋಚನೆ ಮಾಡಿರೋದೇನು ಅಂತಂದ್ರೆ ಅವರು, ನಾವು IPL ಮಾಡಿದೀವಿ, ಸೆಪ್ಟೆಂಬರ್ ತಿಂಗಳಲ್ಲಿ IPL ಮಾಡಿದೀವಿ. ಈ ಹಿಂದೆ ಕೋವಿಡ್ ಬಂದಂತ ಟೈಮಲ್ಲಿ ನಿಂತೋಗ್ಬಿಟ್ಟಿತ್ತಲ್ಲ, ಕ್ರಿಕೆಟ್ ಅಲ್ಲಿ ನಿಂತೋಗ್ಬಿಟ್ಟಿತ್ತು. ICC ಇಂದ ಪರ್ಮಿಷನ್ ತಗೊಂಡ್ಬಿಟ್ಟು ನಾವು ಮಾಡಿದ್ವಿ. ಆ ಒಂದು ಸೀಸನ್ ನಿಂತೋಗಿದಂತ ಸೀಸನ್ ಕಂಪ್ಲೀಟ್ ಮಾಡಿದ್ವಿ. ಸೊ ಈ ಹಿಂದೆ ಆಗಿದೆ ಸೆಪ್ಟೆಂಬರ್ ಮಂತ್ ಅಲ್ಲಿ IPL. ಸೊ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನಾವು. ನೋಡೋಣ, ಈ IPL ನ 2 ಭಾಗ ಆಗಿ ಸ್ಪ್ಲಿಟ್ ಮಾಡ್ಬಿಟ್ಟು ಒಂದೇ ವರ್ಷದಲ್ಲಿ 2 ಸಲ IPL ಆಡೋ ತರ ಮಾಡಿದ್ರು ಮಾಡಬಹುದು ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ಅಂತ ಹೇಳಿದ್ದಾರೆ. ಸೊ ಈ ಪ್ಲಾನ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಒಂದೇ ಸ್ಟ್ರೆಚ್ ಅಲ್ಲಿ IPL ನ ಆಡ್ಬೇಕಾ? ಒಂದ್ 3 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡು 3-3.5 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡು IPL ನ ಆಡ್ಬೇಕಾ? ಅಥವಾ 2 ತಿಂಗಳು ಸ್ಪ್ಲಿಟ್ ಮಾಡ್ಕೊಂಡು ಆಡ್ಬೇಕಾ? ಮಧ್ಯದಲ್ಲಿ ಗ್ಯಾಪ್ ನ ತಗೊಂಡು ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನು ಈ ಒಂದು ಅವರ ಆಲೋಚನೆ ಬಗ್ಗೆ? ಸುಮ್ಮನೆ ಆಲೋಚನೆ ಹೇಳಿದ್ರೆ ಅಷ್ಟೇ, ಅವ್ರು ಈ ತರ ಮಾಡಬಹುದು ನಾವು ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ 2028 ಅಲ್ಲಿ ಅಂತ. ಸೊ ನೀವು ಕಾಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಅನಿಸಿಕೆ ಏನು ಸ್ಪ್ಲಿಟ್ ಸೀಸನ್ ಬಗ್ಗೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.